ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಸಂಸದ ರಮೇಶ್ ಜಿಗಜಿಣಗಿ ಇಂದು ವಕೀಲರ ಬಳಿ ಮತಯಾಚನೆಗೆ ಹೋದಾಗ ವಕೀಲರು ಕ್ಲಾಸ್ ತೆಗೆದುಕೊಂಡ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ. ನೀವು 10 ವರ್ಷ ಸಂಸದರಾಗಿ ಮಾಡಿದ ಕೆಲಸಗಳ ಬಗ್ಗೆ ಕೇಳಕತ್ತೀನಿ. ಸಮಾಜ ಕಲ್ಯಾಣದ ಮಾಡಿದ್ವಿ ಹೇಳೋದಲ್ರಿ ಸರ್. ನಾವು 10 ವರ್ಷ ಸಂಸದರಲ್ಲಿದ್ದು ದಲಿತರ ಮೂಲ ದಲಿತರಿಗೆ ಆದ ಅನ್ಯಾಯಗಳನ್ನು ಹೇಳಕತ್ತೀನಿ. ನಾವು ಬದುಕಿಗಾಗಿ ನೀವು ಹೇಳ್ತಿದ್ದು ಸಮಾಜ ಕಲ್ಯಾಣದ್ದು ಅಲ್ಲ. 10 ವರ್ಷ ನಾನು ನಿಮಗೆ ಮತ ಚಲಾಯಿಸಿ ಮತದಾರರ ಬಗ್ಗೆ ಕೇಳಕತ್ತೀನಿ ತೊಂದರೆಗಳನ್ನ. ನಾನು ಮೀಸಲಾತಿ ಪಡ್ಕೊಳ್ಳುವಂತ ದಲಿತಲ್ಲ ದುಡಿದು ತಿನ್ನಕತ್ತೀನಿ ನಾನು ಎಲ್ಲ. ದಯವಿಟ್ಟು ನಾ ಹೇಳಕತ್ತೀನಿ. ಅವರು ದಲಿತ ಕೇರಿಯಲ್ಲಿ ಹುಟ್ಟಿದ್ದು ನೋವು ಹೇಳಕತ್ತಾರೆ. ಅವ್ರು ದಲಿತ ಕೇರಿಯಲ್ಲಿ ನೋವು ಇತ್ತಂದ್ರ ಈ ತನ್ನ ದಲಿತರಿಗೆ ಮಾಡ್ದ ಏನೇನ್ ಮಾಡಿ ಹೇಳಕ್ ವಿಜಯಪುರ ನಗರದ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಸಭಾಭವನದಲ್ಲಿ ಮತಯಾಚನೆಗೆ ಸಂಸದ ರಮೇಶ್ ಜಿಗಜಿಣಗಿ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ತಿಪ್ಪಣ್ಣ ದೊಡ್ಮನಿ ಸಂಸದರಿಗೆ ನೀವು 2 ಬಾರಿ ಸಂಸದರಾಗಿ ಜಿಲ್ಲೆಗೆ ನೀವು ನೀಡಿದ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಸದ ಜಿಗಜಿಣಗಿ ಮುಜುಗರಕ್ಕೀಡಾದರು. ನೋಡಪ್ಪ, ನಾನು ಹಿಂದೆ ಈ ರಾಜ್ಯದಲ್ಲಿ 18 ವರ್ಷಗಳ ಕಾಲ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಇದ್ದಾಗ ಇಡೀ ರಾಜ್ಯದ ಜನರಿಗೆ ಯಾರ ದಲಿತರಿಗೆ ಜಮೀನುಗಳಿಲ್ಲೋ ಅವರಿಗೆ ಸರ್ಕಾರದವರು ಜಮೀನು ಕೊಡಬೇಕು, ಯಾರಿಗೆ ಜಮೀನಲ್ಲವೋ ಅವರಿಗೆ ಮುಕ್ಕಟೆಯಾಗಿ ನೀರಾವರಿ ಯೋಜನೆ ಮಾಡಿಕೊಡ್ಬೇಕಂತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಮಹತ್ವವಾಗಿರ್ತಕ್ಕಂಥ ಯೋಜನೆ ದಲಿತ ವರ್ಗಗಳಿಗೆ ತಂದು ಕೊಟ್ಟಿದ್ದೀನಿ. ಹಿಂದೆ ಯಾರಿಗೆ ತಂದು ಕೊಟ್ಟಿದ್ರು ದಯವಿಟ್ಟು ಹೇಳಿ. ನೂರಾರು ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೀನಿ, ಹಾಸ್ಟೆಲ್ಗಳನ್ನ ಪ್ರಾರಂಭ ಮಾಡಿದ್ದೀನಿ. ಹಾಸ್ಟೆಲ್ಗೆ ಕೊಡ್ತಕ್ಕಂಥ ಹಣದಲ್ಲಿ ಹೆಚ್ಚುವರಿ ಹಣವಾಗಿ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ವಾತಾವರಣ ಕೆಲಸಕ್ಕೆ ಮಾತನ್ನ ದಯವಿಟ್ಟು ಆಡಬೇಡಿ. ನೀವೇನೇ ಪ್ರಶ್ನೆ ಕೇಳಿದ್ರೆ ಬರ್ರಿ, ನಾನು ಎದಿ ಮಾತಾಡ್ತೀನಿ. ನಾನು ನಿನ್ನಕ್ಕೆ ದಲಿತ ಕೇರಿನಲ್ಲಿ ಹುಟ್ಟಿದ್ದೀನಿ. ದಲಿತ ಕೇರಿನಲ್ಲಿ ಏನಾಗಬೇಕು ಅನ್ನೋದು ನನಗೆ ಅರಿವಿದೆ. ನಿಮಗೆ ಅರಿವು ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಇನ್ನು ಅಲ್ಲೇ ಇದ್ದ ಇತರ ವಕೀಲರು ನ್ಯಾಯವಾದಿ ತಿಪ್ಪಣ್ಣ ದೊಡ್ಮನಿ ಅವರನ್ನು ಸಮಾಧಾನಪಡಿಸಿ ಸಭಾಭವನದಿಂದ ಹೊರಗೆ ಕರೆದೊಯ್ದರು.